ಗಾದೆ ವಾಗೋತ್ರಿ ಕಾಡಿನಲ್ಲಿ ಗಜೇಂದ್ರನಾಗಿ ಪರಿಚಿತ ಅನ್ನಾಗಜನು ತನ್ನ 2 ಎಳೆಗಜಗಳೊಂದಿಗೆ ವಸತಿಯನ್ನ ಮುಂದುವರೆಸಿದ. ಈ ಪ್ರದೇಶದಲ್ಲಿ ಸಾಕಷ್ಟು ಮೇವು ಮತ್ತು ನೀರಿನ ಲಭ್ಯತೆ ಇದ್ದು ಪಾಟನೆ ಅರಣ್ಯ ಇಲಾಖೆಯ ಹೆಸರಿನಲ್ಲಿ ಪ್ರಖ್ಯಾತಿ ಪಡೆದಿದೆ. ಹಾವುಗಳು ರಾತ್ರಿ ಕಾಡಿನಲ್ಲಿ ಮತ್ತು ಹಸುಗಳಂತಹ ಪ್ರಾಣಿಗಳು ದಿನದಲ್ಲಿ ಬೆಳೆಗಳ ಮೇಲೆ ದಾಳಿ ಮಾಡುವುದರಿಂದ ಕೃಷಿಕರು ಬೆಳೆದ ಬೆಳೆಗೆ ನಷ್ಟ ಉಂಟಾಗ್ತಾ ಇದೆ. ಇದರಿಂದ ರೈತರು ಚಿಂತಾಗ್ರಸ್ತವಾಗಿದ್ದಾರೆ. ಚಂದಗಡ ತಾಲೂಕು ಅರೆ ಅರಣ್ಯ ಇಲಾಖೆ ಬರೆದ ಪ್ರಕಾರ ಅನ್ನಾಗಜನು ದೊಡ್ಡ ಮಾರ್ಗದಿಂದ ಬಾರ್ಲೆಗೂ ಈ ಬಾರಿ ತನ್ನ ಎಳೆಗಜಗಳೊಂದಿಗೆ ಬಾರ್ಲೆಗೆ ತಲುಪಿದೆ. ಪ್ರತಿ ವರ್ಷ ಈ ಭಾಗಕ್ಕೆ ಆನೆಗಳು ಬರುತ್ತೆ. ಈಗ ಬೆಳೆ ಕಟಾವಿನ ಸಮಯದಲ್ಲೂ ಕೂಡ ರೈತರಿಗೆ ಭೀತಿಯನ್ನ ಮೂಡಿಸಿವೆ. ಸದ್ಯ ಹಣ್ಣಿನ ಕೊಯ್ಯುವ ಹಂಗಾಮು ಆರಂಭವಾಗಿದೆ. ಇತ್ತೀಚೆಗಷ್ಟೇ ಬಂದ ಆನೆಯಿಂದ ರೈತರು ತಮ್ಮ ಹೊಲಗಳಿಗೆ ಹೋಗೋಕೆ ಭಯ ಪಡ್ತಿದ್ದಾರೆ. ಬೆಳೆಗಳನ್ನ ಕೊಯ್ಯಲು ಬಾರದಂತೆ ಭೂಮಿ ಮೇಲೆ ಹಾಸು ಹೋಗುವಂತೆ ತಿನ್ನುವ ಆನೆಗಳನ್ನ ತಡೆಯಲು ದೊಡ್ಡ ಸವಾಲಾಗಿದೆ. ಪ್ರತಿದಿನ 100 ಕಿಲೋಮೀಟರ್ ಮೇವು ಮತ್ತು 200 ಲೀಟರ್ ನೀರಿನ ಅವಶ್ಯಕತೆ ಈ ಪ್ರಾಣಿಗಳಿಗಿದೆ. ಜೊತೆಗೆ ವಿಶಾಲವಾದ ಕಾಡಿನ ಅವಶ್ಯಕತೆ ಕೂಡ ಇದೆ. ಈ ಕಾರಣದಿಂದ ತಿಲಾರಿ ಮತ್ತು ವಾಗೋತ್ರಿ ಪ್ರದೇಶಗಳು ಈ ಪ್ರಾಣಿಗಳಿಗೆ ಪೂರಕ ವಾಸಸ್ಥಾನವಾಗಿ ಪರಿಣಮಿಸಿದ್ರೂ ಸ್ಥಳೀಯ ಬೆಳೆಗಳಿಗೆ ದೊಡ್ಡ ಹಾನಿಯಾಗ್ತಾ ಇದೆ. ಈ ಭಾಗದ ಸಕ್ಕರೆ ಕಾರ್ಖಾನೆಗಳು ಶೀಘ್ರವೇ ಬೆಳೆಗಳನ್ನು ಸಂಗ್ರಹಿಸಬೇಕಾಗಿದೆ. ಇಲ್ಲದೆ ಹೋದರೆ ರೈತರ ಬೆಳೆಗೆ ಹಾನಿಯಾಗುವುದು ನಿಶ್ಚಿತ. ಈ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ತಕ್ಷಣವೇ ಆನೆಗಳನ್ನು ನಿರ್ವಹಿಸಬೇಕು ಅಂತ ಒತ್ತಾಯವಾಗಿದೆ. ರವಿ ಪಾಟೀಲ್, ಕೆಎಂಎಂ ಕನ್ನಡ, ಚಂದಗಡ್.